ಚಲನಚಿತ್ರರಂಗಕ್ಕೆ ಹಾಗೆ ಸಿನಿ ರಸಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕೆಜಿಎಫ್ ಚಾಪ್ಟರ್ 2 ಚಿತ್ರಕ್ಕೆ ಒಲಿದು ಬಂದಿದ್ದಾಳೆ ಅದೃಷ್ಟ ಲಕ್ಷ್ಮಿ. ಕೆಜಿಎಫ್ ಚಾಪ್ಟರ್ 2 ಚಿತ್ರಕ್ಕೆ ಒಲಿದು ಬಂದ ಅದೃಷ್ಟ 2022ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಘೋಷಣೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೊಂಬಾಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಂತಹ ಚಿತ್ರ ಇದು. ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ ಪ್ರಶಾಂತ್ ನೀಲ್. ಎಸ್, ಕೆಜಿಎಫ್ ಚಾಪ್ಟರ್ 1 ಹಾಗೆ 2ಗೆ ಆಕ್ಷನ್ ಕಟ್ ಹೇಳಿದ್ರು ಪ್ರಶಾಂತ್ ನೀಲ್. ಇದೀಗ ಈ ಚಿತ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿನೇ ಒಲಿದು ಬಂದಂತಾಗಿರುವಂತದ್ದು. 2022ರ ಅತ್ಯುತ್ತಮ ಚಿತ್ರ ಅಂದ್ರೆ ಅದು ಕೆಜಿಎಫ್ ಚಾಪ್ಟರ್ 2 ಅಂತ ಅನೌನ್ಸ್ ಆಗಿದೆ. 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಘೋಷಣೆ ಮಾಡಿರುವಂತದ್ದು. ಹೊಂಬಾಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ ಇದು. ಈ ಹಿಂದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು. ಎಲ್ಲಾ ಸಿನಿ ರಸಿಕರ ಮನಸ್ಸನ್ನ ಗೆದ್ದಿದ್ದಂತಹ ಕೆಜಿಎಫ್ ಚಾಪ್ಟರ್ 2 ಚಿತ್ರಕ್ಕೆ ಇದೀಗ ಪ್ರಶಸ್ತಿ ಲಭಿಸಿರುವಂತದ್ದು. ಚಿತ್ರಕ್ಕೆ ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನೀಲ್ ಅವರು ಆಕ್ಷನ್ ಕಟ್ ಹೇಳಿದ್ರು. ಇದೀಗ 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅನ್ನ ಘೋಷಣೆ ಮಾಡಿದ್ದು. ಈ ಒಂದು ಪ್ರಶಸ್ತಿಯನ್ನ ಕೆಜಿಎಫ್ ಚಾಪ್ಟರ್ 2 ತನ್ನ ಮುಡಿಗೇರಿಸಿಕೊಂಡಿರುವಂತದ್ದು. ಎಸ್, ಕೆಜಿಎಫ್ ಚಿತ್ರ ಇಡೀ ಕನ್ನಡ ಚಿತ್ರರಂಗವನ್ನೇ ಒಂದು ಕಡೆ ಅಂದ್ರೆ ತಿರುಗಿ ನೋಡುವಂತೆ ಮಾಡಿದಂತಹ ಚಲನಚಿತ್ರ ಅಂತ ಹೇಳ್ಬಹುದು. ಇಡೀ ಪಾನ್ ಇಂಡಿಯಾದಲ್ಲೇ ಹೆಸರು ಮಾಡಿದಂತಹ ಸಿನಿಮಾ ಇದು. ಇದೀಗ 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಘೋಷಣೆ ಮಾಡ್ತು. ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾ. ಈ ಸಿನಿಮಾಕ್ಕೆ ಈಗ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅಂದ್ರೆ ಈ ಹಿಂದೆ ನ್ಯಾಷನಲ್ ಅವಾರ್ಡ್ ಬಂದಂತಹ ಸಿನಿಮಾ ಅಂದ್ರೆ ಅದು ಬೆಟ್ಟದ ಹೂ ಸಿನಿಮಾ. ಅದನ್ನ ಬಿಟ್ರೆ ಇದೀಗ ಎರಡನೇ ಇತಿಹಾಸದ ಪುಟಗಳಲ್ಲಿ, ಚಲನಚಿತ್ರ ಇತಿಹಾಸದ ಪುಟಗಳಲ್ಲಿ ಅಂದ್ರೆ ಪುಟವನ್ನ ಸೇರಿದಂತ ಸಿನಿಮಾ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿರುವಂತದ್ದು. ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ಅಂತ ಘೋಷಣೆಯಾಗಿದೆ. 2 ವಿಭಾಗದಲ್ಲೂ ಕೂಡ ಕಾಂತಾರ ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಯಾವ್ಯಾವ ವಿಭಾಗ ಅಂದ್ರೆ ಕಾಂತಾರ ಸಿನಿಮಾದಲ್ಲಿನ ನಟನೆಗೆ ಕೂಡ ಗೌರವ ಸಂದಿದೆ. ನಟ ರಿಷಬ್ಗೆ ಕೂಡ ರಾಷ್ಟ್ರೀಯ ಮನ್ನಣೆಯನ್ನ ತಂದುಕೊಟ್ಟಿದೆ ಕಾಂತಾರ ಸಿನಿಮಾ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಏನು ಘೋಷಣೆ ಆಯ್ತು, ಇದರಲ್ಲಿ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ, ಬೆಸ್ಟ್ ಆಕ್ಟರ್ ಅನ್ನುವಂತಹ ಒಂದು ಅವಾರ್ಡ್ ಬಂದಿದೆ. ಅತ್ಯುತ್ತಮ ಮನರಂಜನಾ ಸಿನಿಮಾ, ಬೆಸ್ಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅಂತ ಕೂಡ ಕಾಂತಾರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಒಟ್ನಲ್ಲಿ 2 ವಿಭಾಗದಲ್ಲೂ ಕೂಡ ಕಾಂತಾರ ಸಿನಿಮಾ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವಂತದ್ದು. ಎಲ್ಲರಿಗೂ ಗೊತ್ತಿರುವ ಹಾಗೆ ದೈವಾರಾಧನೆಯ ವಿಚಾರವನ್ನ ಕುರಿತಂತಹ ಸಿನಿಮಾ. ಕಡಿಮೆ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಹಣವನ್ನ ದೋಚಿದ ಸಿನಿಮಾ. ಇಡೀ ಚಿತ್ರರಂಗವನ್ನೇ ತನ್ನತ್ತ ಸೆಳೆದಿದ್ದಂತಹ ಧಾರ್ಮಿಕ ಹಿನ್ನೆಲೆಯನ್ನ ಉಳ್ಳಂತಹ ಸಿನಿಮಾ ಕಾಂತಾರ. ಇದೀಗ ಅತ್ಯುತ್ತಮ ಮನರಂಜನಾ ಸಿನಿಮಾ ಅಂದ್ರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ಹಾಗೆ ಬೆಸ್ಟ್ ಆಕ್ಟರ್ ಮೂವಿಯನ್ನ ಕೂಡ ರಿಷಬ್ ಶೆಟ್ಟಿ ಅವರು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಹಿಂದೆ ನಮ್ಮ ಚಲನಚಿತ್ರರಂಗದಲ್ಲಿ ಸಂಚಾರಿ ವಿಜಯ್ ಅವರು ಕೂಡ ಬೆಸ್ಟ್ ಆಕ್ಟರ್ ಅಂತ ಪ್ರಶಸ್ತಿನ ಪಡ್ಕೊಂಡಿದ್ರು. ಅದನ್ನ ಬಿಟ್ರೆ ಈಗ ರಿಷಬ್ ಶೆಟ್ಟಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತದ್ದು. ಎಸ್, ಕನ್ನಡ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಬಹುತೇಕ ಫಿಲ್ಮ್ಗಳು ಬರ್ತಾನೆ ಇರ್ತವೆ. ಆದ್ರೆ ತನ್ನದೇ ಆದಂತಹ ಚಾಪನ್ನ ಮೂಡಿಸಿದ್ದು ಕೆಜಿಎಫ್ ಹಾಗೆ ಕೆಜಿಎಫ್ ಚಾಪ್ಟರ್ 2 ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಹಾಗೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ರಾಜ್ಬಿ ಶೆಟ್ಟಿ ಅವರ ನಿರ್ದೇಶನದ ಕಾಂತಾರ ಸಿನಿಮಾ. ಇದೀಗ ಎಸ್, ಈ 2 ಸಿನಿಮಾಗಳು ಕೂಡ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು. ಹಾಗೆ ಸಿನಿ ರಸಿಕರನ್ನ, ಯಾರು ಯುವ ಪ್ರತಿಭೆಗಳಿರ್ತಾರೆ ಎಲ್ಲರನ್ನು ಕೂಡ ಎಂಕರೇಜ್ ಮಾಡುವಂತಹ ಸಿನಿಮಾಗಳಿವೆರಡು. ಪ್ಯಾನ್ ಇಂಡಿಯಾದಲ್ಲೂ ಕೂಡ ಸದ್ದು ಮಾಡಿತ್ತು. ಕಡಿಮೆ ಬಜೆಟ್ನಲ್ಲಿ
ಹೇಗೆ ರಸಿಕರನ್ನ ಹಿಡಿದಿಟ್ಕೊಳ್ಳೋದು ಅಂತ. ಕಾಂತಾರ ಸಿನಿಮಾ ನೋಡಿದ್ಮೇಲೆ ಎಷ್ಟೊಂದು ಅಂದ್ರೆ ಪಾಸಿಟಿವ್ ಕಾಮೆಂಟ್ಸ್ಗಳು ಕೂಡ ಬಂದಿದ್ವು. ಇದೀಗ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಯಿತು. ಈ ಹಿನ್ನೆಲೆಯಲ್ಲಿ ಕಾಂತಾರ ಸಿನಿಮಾ 2 ಪ್ರಶಸ್ತಿಗಳನ್ನ ಹಾಗೆ KGF 1 ಪ್ರಶಸ್ತಿಯನ್ನ ಪಡೆದುಕೊಳ್ಳುವುದರ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮಿಯೇ ಚಲನಚಿತ್ರ ರಂಗಕ್ಕೆ ಕಾಲಿಟ್ಲು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ತುಂಬಾ ವರ್ಷಗಳೇ ಆಗೋಗಿತ್ತು ನಮ್ಮ ಸಿನಿಮಾ ರಂಗದಲ್ಲಿ ಈ ರೀತಿಯ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿ. ಅಂದ್ರೆ ಯಾವಾಗ ಬೆಟ್ಟದ ಹೂವು ಹಾಗೆ ಸಂಚಾರಿ ವಿಜಯ್ ಅಭಿನಯದ ಸಿನಿಮಾಗಳಿಗೆ ಅವರು ಬೆಸ್ಟ್ ಆಕ್ಟರ್ ಅನ್ನೋದು ಬಿಟ್ಟು ಇಲ್ಲಿವರೆಗೂ ಕೂಡ ಈ ಒಂದು ಇತಿಹಾಸದ ಪುಟಗಳಲ್ಲಿ ಯಾವುದೇ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರಲಿಲ್ಲ. ಆದ್ರೆ ಇದೀಗ 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಕಾಂತಾರ ಹಾಗೆ KGF ಚಾಪ್ಟರ್ 2ಗೆ ಈ ರೀತಿಯ ರಾಷ್ಟ್ರ ಪ್ರಶಸ್ತಿ ದೊರಕಿರುವಂತದ್ದು. ಈ ಫಿಲ್ಮ್ಗೆ ಪ್ರಶಾಂತ್ ನೀಲ್ KGF ಚಾಪ್ಟರ್ 2ಗೆ ಆಕ್ಷನ್ ಕಟ್ ಹೇಳಿದ್ರೆ ಎಸ್, ಇದ್ರ ಬಗ್ಗೆ ಅಂದ್ರೆ ಅವಾರ್ಡ್ ಸಿಕ್ಕಿರೋದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ ಏನ್ ಹೇಳಿದ್ದಾರೆ ಅಂತ. ಇಷ್ಟಪಡ್ತೀನಿ. ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಈಗ ಹೇಳ್ತಾರಲ್ಲ, ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ಧ್ ಮಹೇಶ್, ಶನಿಲ್ ಗುರು, ಶ್ಯಾಮ್ ಪ್ರಸಾದ್, ಪ್ರಕಾಶ್ ತುಮಿನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಹೊಂಬಾಳೆ ಫಿಲ್ಮ್ಸ್, ವಿಜಯಣ್ಣ, ಚೆಲುವೇಗೌಡರು ಮತ್ತು ಎಲ್ಲ ಟೀಮ್ಗೆ, ಮ್ಯಾನೇಜರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ಜವಾಬ್ದಾರಿ ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾ, ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮನ್ನು ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ. ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ? ಇಲ್ಲ, ನಾನಂದರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗಲೇ ದೊಡ್ಡ ಜವಾಬ್ದಾರಿ. ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿಯಲ್ಲೇ ಇರ್ತೇನು. ಅಂದರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದಿದ್ದು. ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡೋಂಥ ಪ್ರಯತ್ನ ಮಾಡಬೇಕಷ್ಟೆ. ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ನಾವು ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ. ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ. ಒಳ್ಳೆ ರೈಟರ್ಸ್ ಬೇಕು, ಒಳ್ಳೆ ಸಿನಿಮಾಟೋಗ್ರಫರ್ ಬೇಕು, ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು. ಅದೆಲ್ಲವೂ ಕುಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡೋಕ್ಕೆ ಸಾಧ್ಯ, ಒಬ್ಬರಿಂದ ಏನೂ ಮಾಡೋದಕ್ಕಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದೊಂದು ಅಪಾರ್ಚುನಿಟಿನ ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟೆ ಅಲ್ಲೇ. ಇಲ್ಲ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದೇ ಅಂದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ, ಅದನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದಾಗಿದೆ. ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಪಡುವಂಥ ವಿಚಾರ ಆಗುತ್ತೆ ಬಿಟ್ರೆ. ಸೊ ಬೇರೆ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ನಾನು. ತುಂಬ ಖುಷಿ ಆಯಿತು. ಫಸ್ಟ್ ವಿಶ್ ಮಾಡಿದ್ದೆ ಅವಳೆ. ಸೊ ಭಾಳ ಖುಷಿ ಆಯಿತು ಅವಳಿಗೆ. ತುಂಬ ಜನ ಮಾಡಿದ್ದಾರೆ. ಎಸ್ ಸರ್ ಮಾಡಿದ್ದಾರೆ, ತಮಿಳಿಂದ ವಿಕ್ರಮ್ ಸರ್ ಮಾಡಿದ್ದಾರೆ. ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದರೆ ಸುಮಾರು ಜನರ ನಂಬರ್ ಸಿಕ್ಕಿರಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಅಲ್ಲೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ. ನಿಮ್ಮೆಲ್ಲರ ಸಪೋರ್ಟ್ ಮೊದಲಿಂದನೂ ಇತ್ತು ನನಗೆ. ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಹಾಗಾಗಿ ಇನ್ನೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು. ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು, ಯಾಕಂದರೆ ಆ ದೈವದಿಂದನೇ ಇವತ್ತು ಕಾಂತಾರ. ಸೊ ಹಾಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮಗಳು ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾವು ಮಾತಾಡ್ಕೊಳ್ತಾ ಇದ್ವಿ. ರಕ್ಷಿತ್ ಒಂದ್ಸಲ ಹೇಳ್ತಿದ್ದ, ಅವಳು ಲಕ್ಷ್ಮೀ ಮುಂದೆ ಹೇಳೋ ಮಗ ಅಂತ ಅಂದ್ಕೊಂಡು. ಸೊ ಈಗ ಇವಳು ಬಂದಮೇಲೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹಾಗೆ ವರಮಹಾಲಕ್ಷ್ಮಿ ಆಗೋಯ್ತು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಂಗೆ 2 ನಿಮಿಷ ಇಲ್ಲೇ ಮಾತಾಡ್ಸ್ಕೊಂಡ್ಬಿಡ್ತೀವಿ. ಇಂಥ ಅದ್ಭುತ ಕ್ಷಣಕ್ಕೆ ಕಾಯ್ತಾ ಇದ್ದೀವಿ ನಾವು. ಸರಿ, ರೆಡಿ. ಓಕೆ, ಕಾಂತಾರ ಸಿನಿಮಾ ಸಿಕ್ಕಾಪಟ್ಟೆ ಎಸ್, ರಿಷಬ್ ಶೆಟ್ಟಿ ಅವರು ಇವಾಗ ಹೇಳ್ತಾ ಇದ್ರು, ಅಂದ್ರೆ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ನನ್ನ ಒಂದು ಪ್ರಶಸ್ತಿಯನ್ನ ನನ್ನ ಒಂದು ತಂಡಕ್ಕೆ ಹಾಗೆ ದೈವ ಬಲದಿಂದಲೇ ನಾನು ಈ ಪ್ರಶಸ್ತಿನ ತೆಗೆದುಕೊಂಡೆ, ಅವ್ರಿಗೆ ಅರ್ಪಿಸ್ತೀನಿ ಅಂತ ಒಂದು ತ್ಯಾಗದ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಈ ರೀತಿಯಾದಂತಹ ಮಾತು ಎಷ್ಟೊಂದು ನಿರ್ದೇಶಕರಿಗೆ ಹಾಗೆ ನಟರಿಗೂ ಕೂಡ ಒಂದು ಹುಮ್ಮಸ್ಸನ್ನ ತರತ್ತೆ, ಆಕ್ಟ್ ಮಾಡೋದಕ್ಕಾಗ್ಲಿ ಅಥವಾ ಪ್ರೇರೇಪಣೆಯನ್ನ ನೀಡತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಟ್ಟಿನಲ್ಲಿ ಇದೀಗ ರಿಷಬ್ ಶೆಟ್ಟಿ ಅವರು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ರಾಷ್ಟ್ರ ಪ್ರಶಸ್ತಿ ಸಿಗತ್ತೆ ಅಂತ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ಕೈ ಹಾಕಿದ್ರೆ ರಾಷ್ಟ್ರ ಪ್ರಶಸ್ತಿನೂ ಸಿಗತ್ತೆ ಅನ್ನೋದು ರಿಷಬ್ ಶೆಟ್ಟಿ ಅವರ ಒಂದು ಅಭಿಪ್ರಾಯ ಆಗಿತ್ತು.